ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸಮಸ್ತ ವಿಜಯಪುರ ಜಿಲ್ಲೆಯ ಬಂಜಾರ ಸಮಾಜದ ಪರವಾಗಿ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ಪ್ರಥಮದಲ್ಲಿ ಕೋರ್ತೇನೆ. ಸಮಾನತೆಯ ಹರಿಕಾರರಾದಂತಹ ಬಸವ ಬುದ್ಧ ಅಂಬೇಡ್ಕರ್ ಅವರನ್ನು ಪ್ರಥಮದಲ್ಲಿ ನೆನೆಸ್ಕೊಂಡು ಶತಮಾನಗಳ ತುಳಿತಕ್ಕೆ ಒಳಗಾದಂತಹ ದಲಿತರಿಗೆ ಬೆಳಕನ್ನು ನೀಡಿದಂತಹ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸದಭಿಲಾಷೆ ಬರೀ ದಲಿತರಷ್ಟೇ ಅಲ್ಲದೆ ಇಡಿಯಾದ ಸಮುದಾಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನತೆ, ಸಮಬಾಳು, ಸಮಪಾಲು ಸಿಗಲಿ ಎಂಬ ಮಹೋನ್ನತ ಆಸೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗಷ್ಟೇ ಅಲ್ಲ, ಹಿಂದುಳಿದವರಿಗೂ, ಅಲ್ಪಸಂಖ್ಯಾತರಿಗೂ, ಮಹಿಳೆಯರಿಗೂ, ವಿಶೇಷ ಚೇತನರಿಗೂ ಹೀಗೆ ಪ್ರತಿಯೊಬ್ಬರಿಗೂ ವಿಶೇಷವಾದ ಅವಕಾಶಗಳ ಮುಖೇನ ಸಮಾಜದ ಪ್ರಮುಖ ವಾಹಿನಿಯಲ್ಲಿ ಬರುವಂತೆ ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟದ್ದು ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ. ಸಂವಿಧಾನಬದ್ಧವಾಗಿ ಸಂವಿಧಾನ ಪ್ರದತ್ತವಾಗಿ ಬಂದಂತಹ ಮೀಸಲಾತಿಯ ವಿಚಾರದಲ್ಲಿ ಹಲವಾರು ಗೊಂದಲಗಳು, ಪರ ಮತ್ತು ವಿರೋಧ ಚಳವಳಿಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಎಲ್ಲ ಪರ ಮತ್ತು ವಿರೋಧ ಚಳವಳಿಗಳು, ಹೋರಾಟಗಳು ಉದ್ದೇಶ ಒಂದೇ ಇತ್ತು, ತಮ್ಮವರಿಗೆ ಪಾಲು ಬೇಕು ಅಥವಾ ಸರಿಯಾದ ಪಾಲು ಸಿಗುತ್ತಿಲ್ಲ ಎಂಬ ಪ್ರತಿಪಾದನೆ. ಡಾಕ್ಟರ್ ಬಾಬಾ ಸಾಹೇಬರು ಮೀಸಲಾತಿ ಎಂಬ ಟಾನಿಕನ್ನು ತಳ ಸಮುದಾಯದವರಿಗೆ, ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗೆ ಆ ಟಾನಿಕ್ ಮುಖೇನ ಶಕ್ತಿಯನ್ನು ತುಂಬುವಂತಹ ಒಂದು ಪ್ರಯತ್ನ ಆಯಿತು. ಅದಕ್ಕೆ ಪರೋಕ್ಷವಾಗಿ ಹಲವಾರು ಪೆಟ್ಟುಗಳು ಕೂಡ ಇಡಿಯಾದ ದಲಿತ ಸಮುದಾಯ ಆಯಾ ಕಾಲಘಟ್ಟಗಳಲ್ಲಿ ಆ ಪೆಟ್ಟನ್ನು ಅನುಭವಿಸ್ತಾ ಬರ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿಯೇ ನಮ್ಮೆಲ್ಲ ದಲಿತ ಸಹೋದರರು ಇದ್ದಂತಹ ಒಳ ಮೀಸಲಾತಿಗೆ ಬೇಡಿಕೆ ಇಟ್ಟಿದ್ರು. ಸಹಜ, ಒಂದು ಕುಟುಂಬದಲ್ಲಿ ಬಾಳ್ವೆ ಮಾಡುವಾಗ ಹೆಚ್ಚು ಕಡಿಮೆ ಆಗೋದು ಅದು ಪ್ರಕೃತಿನೇ. ಪ್ರಕೃತಿಗೆ ಸವಾಲು ಹಾಕೋದು ಕೂಡ ಯಾವ ರೀತಿ ಆಗೋದಿಲ್ಲವೋ ಹಾಗೆಯೇ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಸರಿಪಡಿಸ್ಕೊಳ್ಳೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಆದರೆ ಅದರ ಪ್ರತಿಕೂಲ ಪರಿಣಾಮದಿಂದ ಸಮಸ್ತ ದಲಿತ ಸಮುದಾಯದ ಒಕ್ಕಟ್ಟು ಒಡೆದು ಹೋಗಿ ಶಕ್ತಿ ಕುಂದಿ ಹೋಗುತ್ತಂತೆಂಬ ಭಾವನೆ, ಅಳಲು, ದುಃಖ, ನೋವು ನಮ್ಮೆಲ್ಲರದಾಗಿದೆ. ದಲಿತರ ಐಕ್ಯತೆ ಒಡೆಯಬಾರದು. ದಲಿತರೆಲ್ಲರೂ ಒಂದು ಸಮುದಾಯವಾಗಿ ಸಹೋದರಾಗಿ ಬದುಕಬೇಕು, ಬಾಳಬೇಕು, ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಬೇಕೆಂಬ ಸದಭಿಲಾಷೆ, ಇಚ್ಛೆ ನಮ್ಮದು ಕೂಡ. ಕರ್ನಾಟಕದಲ್ಲಿ ಸದಾಶಿವ ಆಯೋಗ, ತದನಂತರ ಬಂದಂತಹ ಮಹದೇವ ಸ್ವಾಮಿಯವರ ಒಂದು ಕಮಿಷನ್, ನಂತರದ ನಾಗಮೋಹನ್ ದಾಸ್ ಆಯೋಗ, ಹೀಗೆ 3 ಆಯೋಗಗಳ ರೆಕಮೆಂಡೇಷನ್ ಸರ್ಕಾರಗಳ ಮುಂದಿತ್ತು. ಆಯಾ ಕಾಲಘಟ್ಟದ ಸರ್ಕಾರಗಳು
ಆಯಾ ವರದಿಗಳನ್ನು ಅಳೆದು ತೂಗಿ ಯಾವುದು ಸೂಕ್ತವೋ ಅದನ್ನು ಪರಿಗಣಿಸ್ತಾ ಬಂದರು. ಅದರ ವ್ಯತಿರಿಕ್ತ ಪರಿಣಾಮ ಕೂಡ ಅನುಭವಿಸಿದ್ದು ಅದೀಗ ಇತಿಹಾಸವೇ. ಒಳ ಮೀಸಲಾತಿ ಎಂಬುದು ಒಂದು ಜೇನುಗೂಡಿಗೆ ಕೈ ಹಾಕಿದಂತೆ, ಹಾಗೆಯೇ ಆಯಾ ಸಮಯದ ಸರ್ಕಾರಗಳು ಪೆಟ್ಟು ತಿಂದದ್ದು ಕೂಡ ಆಗಿದೆ. ಇದೀಗ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಯಾವ ನಾಗಮೋಹನ್ ದಾಸರ ವರದಿ ಪ್ರಕಾರ ಸುಪ್ರೀಂ ಕೋರ್ಟಿನ ನಿರ್ದೇಶನದ ಅಡಿಯಲ್ಲಿ ದಲಿತರ ಒಟ್ಟು ಮೀಸಲಾತಿಯನ್ನು ವಿಭಜಿಸಿ ಒಳ ಮೀಸಲಾತಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಆದರೆ ಕಳೆದ ಬಾರಿ ಕೂಡ ಮಾಧವಸ್ವಾಮಿಯವರು ಜೆ ಸಿ ಮಾಧವಸ್ವಾಮಿಯವರು ಕೊಟ್ಟಂತಹ ರೆಕಮೆಂಡೇಷನ್ ಮುಂದುವರೆದ ಭಾಗವಾಗಿಯೇ 17% ಪರಿಶಿಷ್ಟರಿಗೆ ಕೊಟ್ಟಂತಹ ಮೀಸಲಾತಿ ಪ್ರಮಾಣ ಈಗಾಗಲೇ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನೆ ಆಗಿರೋದ್ರಿಂದ ಅದಕ್ಕೆ ಎಷ್ಟರ ಮಟ್ಟಿಗೆ ಅದನ್ನು ಪಾಲಿಸಬೇಕು ಎಂಬ ವಿವೇಚನಾ ಶಕ್ತಿಯಲ್ಲಿ ಕೊಂಚ ಏರುಪೇರಾಗಿ ಅದನ್ನು ಒಪ್ಪಿಕೊಂಡು ಶಿಫಾರಸು ಮಾಡಿದ್ದು ಕೂಡ ಆಗಿದೆ. ಯಾವಾಗ ಕಾನೂನು ತಜ್ಞರು ಮನಗಂಡರೋ ಇದು ಸಂವಿಧಾನ ಬಾಹಿರ ಆದೀತು, ನ್ಯಾಯಾಲಯದ ನಿಂದನೆ ಆದೀತು ಎಂಬ ಅರಿತ ನಂತರ ಇದೀಗ ಗಣ ಸರ್ಕಾರ ಸುಮಾರು 52,400 ಹೊಸ ನೇಮಕಾತಿಗಳನ್ನು ಈ ಮುಂಚಿನ ಹಳೆಯ ಮೀಸಲಾತಿಯ ಪ್ರಕಾರ ಅಂದರೆ 15% ಏನು ಮೀಸಲಾತಿ ಪರಿಶಿಷ್ಟ ಜಾತಿಗಿತ್ತೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು, ಅದರಡಿಯಲ್ಲಿಯೇ ಹೊಸ ನೇಮಕಾತಿ ಆಗಬೇಕು, ಅದರಲ್ಲಿ ಯಾವುದೇ ವಿಭಜನೆ ಇಲ್ಲ ಎಂಬ ಏನು ನಿರ್ಧಾರ ಕೈಗೊಂಡಿದ್ದಾರೋ ಆ ನಿರ್ಧಾರಕ್ಕೆ ಸಮಸ್ತ ಬಂಜಾರ, ಕೊರಮ, ಕೊರಚ, ಭೋವಿ ಮತ್ತು ಸಮಾನ ಮನಸ್ಕ ದಲಿತ ಸಹೋದರ ಸಮುದಾಯಗಳ ಒಕ್ಕೂಟದಿಂದ ತುಂಬು ಹೃದಯದ ಸ್ವಾಗತವನ್ನು ಈ ನಿರ್ಧಾರಕ್ಕೆ ನಾವು ಮಾಡ್ತೇವೆ. ಬಂಧುಗಳೇ, ಸರ್ಕಾರವು ಸರ್ಕಾರಿ ಉದ್ಯೋಗಗಳ ನೇಮಕಾತಿಯನ್ನು ಒಳ ಮೀಸಲಾತಿ ಆಧಾರದ ಮೇಲೆ ಅಲ್ಲದೆ ಹಳೆಯ ಮೀಸಲಾತಿ ವ್ಯವಸ್ಥೆ ಆಧಾರದ ಮೇಲೆ ಮುಂದುವರಿಸುವ ನಿರ್ಧಾರ ಕೈಗೊಂಡಿದೆ. ಅದರ ಸ್ವಾಗತ ಜೊತೆಗೆ ಸರ್ಕಾರಕ್ಕೆ ಅಭಿನಂದನೆ ಕೂಡ. ಈ ನಿರ್ಧಾರದಿಂದ ಉದ್ಯೋಗದ ಆಶೆ ಇಟ್ಟುಕೊಂಡು ಬಕಪಕ್ಷಿಯಂತೆ ಕಾಯ್ತಂತಹ ಲಕ್ಷೋಪಲಕ್ಷ ವಿದ್ಯಾವಂತ ಪದವೀಧರರಿಗೆ ಉದ್ಯೋಗ ನೇಮಕತೆಯ ಪ್ರಕ್ರಿಯೆ ವಿಳಂಬ ಆಗದೆ ಅವರಿಗೆ ಒಂದು ಹೊಸ ಜೀವನ ಕೊಡುತ್ತದೆ ಎಂಬ ಅಭಿಲಾಷೆ ಕೂಡ ನಮ್ಮೆಲ್ಲರದಾಗಿದೆ. ಸರ್ಕಾರ ತೆಗೆದುಕೊಂಡಂಥ ಈ ಕ್ರಮ ಸರ್ವರಿಗೂ ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯವನ್ನು ಕಾಪಾಡುತ್ತಾ ಒಂದು ಅತ್ಯುತ್ತಮ ಹೆಜ್ಜೆ ಆಗಿದೆ ಅಂತ ನಾವು ನಂಬಿದ್ದೇವೆ. ಭವಿಷ್ಯದಲ್ಲಿ ಕೂಡ ಸರ್ಕಾರ ಇದೇ ರೀತಿ ಈ ಪ್ರಕಾರದ ಹಳೆಯ ಏನು ಮೀಸಲಾತಿತ್ತೋ ಯಾವುದೇ ವಿಭಜನೆ ಇಲ್ಲದೆ, ಯಾವುದೇ ಒಳ ಮೀಸಲಾತಿಯ ಹೆದರಿಕೆ ಬೆದರಿಕೆ ಇಲ್ಲದೆ ಎಲ್ರಿಗೂ ಸಿಗುವಂತೆ ಮುಂದುವರಿಸಲಿದೆ ಅಂತ ಒಂದು ನಿರೀಕ್ಷೆ ನಮ್ಮೆಲ್ಲರದಾಗಿದೆ. ಯಾಕೆ ನಮ್ಮದು ಆಕ್ಷೇಪಣೆ ಇತ್ತಂತ ಕೆಲವು ವಿಷಯಗಳನ್ನು, ಕೆಲವು ಬಿಂದುಗಳನ್ನು ತಮ್ಮ ಮುಂದೆ ನಾನು ಸಾದರಪಡಿಸ್ತೇನೆ. ಒಳ ಮೀಸಲಾತಿಯಿಂದ ದಲಿತ ಸಮುದಾಯಗಳ ಉಪಜಾತಿಗಳ ನಡುವೆ ಸಂಭವನೀಯ ಅನ್ಯಾಯ, ಆಂತರಿಕ ಪದವಿನ ಕೆಲವು ಸಮುದಾಯಗಳ ಈಗಿರುವ
ಲಾಭ ಕಡಿಮೆಯಾಗಿರುವ ಅಸಮತೆ ಉಂಟಾಗುವ ಭಯ ಇದೆ. ಕಾನೂನಿನ ಅನಿಶ್ಚಿತತೆ ಎಲ್ರಿಗೂ ಕಾಡ್ತಾ ಇದೆ. ಈ ವಿಷಯ ಆಗಲೇ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಪ್ರಶ್ನೆಯಾಗಿದೆ. ಅಂತಿಮ ತೀರ್ಪು ಬರುವವರೆಗೂ ಮೊದಲಿನ ನೀತಿಯೇ ಮುಂದುವರಲಿ. ಒಂದು ವೇಳೆ ಅದನ್ನು ಮೀರಿ ಸರ್ಕಾರ ಯಾವುದೇ ಪ್ರಯತ್ನ ಮಾಡಿದರೆ ಮುಂಬರುವುದರಲ್ಲಿ ನ್ಯಾಯಿಕ ಸಂಕೀರ್ಣತೆಗಳು ಉಂಟಾಗುವ ಸಾಧ್ಯತೆ ಇದೆ. ಸಾಕಷ್ಟು ಸಾಮಾಜಿಕ ಅಧ್ಯಯನದ ದತ್ತಾಂಶದ ಕೊರತೆ ಮೀಸಲಾತಿ ಉಪವರ್ಗೀಕರಣಕ್ಕೆ ಹಿಂದುಳಿದ ಮಟ್ಟ ಮತ್ತು ಪ್ರಾತಿನಿಧ್ಯದ ಕುರಿತು ಬಲವಾದ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಅಧ್ಯಯನದ ಅತ್ಯಂತ ಅಗತ್ಯತೆ ನಾವು ಕಂಡುಕೊಂಡಿದ್ದೇವೆ. ಹಲವಾರು ಪೀಡಿತ ಸಮುದಾಯಗಳ ಆಂತರಿಕ ಮೀಸಲಾತಿಯಿಂದ ತಮ್ಮ ಶಿಕ್ಷಣ ಹಾಗೂ ಉದ್ಯೋಗ ಅವಕಾಶಕ್ಕೆ ಹಾನಿಯಾಗಬಹುದು. ಆ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಅತ್ಯಂತ ಸ್ವಾಗತಾರ್ಹ. ಹೀಗಾಗಿ ಎಲ್ರಿಗೂ ಅವಕಾಶ ಸಿಕ್ಕಂತಹ ಒಂದು ಉದ್ಯೋಗದ ಲಾಭ ಎಲ್ಲರೂ ಪಡೆಯಲಿ ಅಂತ ನಾವೆಲ್ಲರೂ ಹಾರೈಸುತ್ತೇವೆ. ಸಂವಿಧಾನಾತ್ಮಕ ಹಾಗೂ ಕಾನೂನು ಆಧಾರದ ಅವಶ್ಯಕತೆ ತುಂಬ ಇರೋದರಿಂದ ಆಂತರಿಕ ಮೀಸಲಾತಿಯನ್ನು ಜಾರಿಗೆ ತರಲು ಸಮಾನತೆ ಹಕ್ಕು ಮತ್ತು ಸಂವಿಧಾನಾತ್ಮಕ ನಿಯಮಗಳಿಗೆ ಅನುಗುಣವಾಗಿ ಸ್ಪಷ್ಟ ನ್ಯಾಯಿಕ ಬೆಂಬಲದ ಅಗತ್ಯವಾಗಿದೆ. ಹೀಗಾಗಿ ಮಾನ್ಯ ಘನ ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯ ನಾವೆಲ್ಲರೂ ತುಂಬದಿಂದ ಸ್ವಾಗತಿಸ್ತಾ ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾದಂತಹ 95/2022 ಇದ್ದಂತಹ ಹಳೆಯ ಮೀಸಲಾತಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಿ. ಒಂದು ವೇಳೆ ನಮ್ಮ ಸಹೋದರರು ಯಾವ ರೀತಿಯ ಬೇಡಿಕೆ ಇಟ್ಕೊಂಡಿದ್ದಾರೋ ಅವರಿಗೆ ನ್ಯಾಯ ಸಿಕ್ಕಿಲ್ಲ, ಪಾಲು ಸಿಕ್ಕಿಲ್ಲ ಅಂದರೆ ಸರ್ಕಾರ ಈ ವಿಷಯದಲ್ಲಿ ಮುತುವರ್ಜಿ ವಹಿಸಿ ವಿಶೇಷ ಯೋಜನೆಗಳನ್ನು ಕಲ್ಪಿಸೋದ ಮುಖೇನ ಅವರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಮತ್ತು ಪ್ರಮುಖವಾಗಿ ತರುವಲ್ಲಿ ಪ್ರಯತ್ನ ಮಾಡಲಿ. ವಿಶೇಷವಾಗಿ ಅಲೆಮಾರಿ ಮತ್ತು ಅಲೆಮಾರಿ ಸಮಾಜಕ್ಕೆ ಒತ್ತನ್ನು ಕೊಟ್ಟು ಸರ್ಕಾರ ಈಗಾಗಲೇ ಬಜೆಟ್ನ ಒಂದು ಪ್ರಕ್ರಿಯೆ ಮಂಡಿಸೋ ಪ್ರಕ್ರಿಯೆ ಶುರುವಾಗಿದೆ. ಆ ಒಂದು ಪ್ರಕ್ರಿಯೆಯಲ್ಲಿ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ವಿಶೇಷ ಯೋಜನೆಗಳನ್ನು ಪ್ರಕಟಿಸಿ ಆಗಿರುವ ಅಸಮತೆಯನ್ನು ಸರಿದೂಗಿಸುವಲ್ಲಿ ಸರ್ಕಾರ ಆ ನಿಟ್ಟಲ್ಲಿ ಯೋಚನೆ ಮಾಡಲಿ ಅಂತ ನಾವು ಸರ್ಕಾರಕ್ಕೆ ವಿನಮ್ರವಾದ ವಿನಂತಿಯನ್ನು ಕೂಡ ಮಾಡಿಕೊಳ್ತೇವೆ. ಈ ಒಂದು ವಿಷಯದಲ್ಲಿ ಜಿಲ್ಲೆಯ ಎಲ್ಲ ಚುನಾಯಿತ ಶಾಸಕರು, ಸಂಸತ್ ಸದಸ್ಯರು ಮತ್ತು ಬಂಜಾರ ಸಮಾಜದ, ಭೋವಿ, ಕೊರಜ, ಕೊರಮ ಸಮಾಜದ ಮತಗಳನ್ನು ಪಡೆದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಗೆಲುವಿಗೆ ಕಾರಣೀಕರ್ತರಂತಹ ಮತಗಳ ಶಕ್ತಿಯಿಂದ ಇವತ್ತೇನು ವಿಧಾನಸಭೆಯಲ್ಲಿ ಕುಳಿತುಕೊಂಡಿದ್ದಾರೋ ಅವರಿಗೆ ಮಾಧ್ಯಮ ಮಿತ್ರ ಮುಖೇನ ಒಂದು ಎಚ್ಚರಿಕೆ ಕೂಡ ಕೊಡೋಕ್ಕೆ ಇಚ್ಛೆಪಡ್ತೇವೆ. ತಾವುಗಳೇ ಹಲವಾರು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಬಂಜಾರರ ಮತಗಳ ನಮಗೆ ಪ್ರಮುಖ ನಿರ್ಣಾಯಕವಾಗಿತ್ತು ನಮ್ಮ ಗೆಲುವಿಗೆ ಅಂತ ತಾವೇ ಹೇಳಿಕೊಂಡಿದ್ದೀರಿ. ಆ ಮಾತಿಗೆ ಬದ್ಧವಾಗಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಸಮಾಜದ ಪರವಾಗಿ ತಾವುಗಳು ಧ್ವನಿ ಎತ್ತಬೇಕು. ಎತ್ತದೇ ಇದ್ದರೆ ಮುಂಬರುವ ದಿನಗಳ ಸಮಾಜ ಒಕ್ಕಟ್ಟಿನ ಒಂದು ನಿರ್ಣಯ ತೆಗೆದುಕೊಂಡು ಪ್ರತಿಕೂಲವಾದ ಪರಿಣಾಮವನ್ನು ತಾವುಗಳು ಎದುರಿಸಬೇಕಾಗ್ತದೆ ಎಂಬ ಎಚ್ಚರಿಕೆ ಕೂಡ ಮಾಧ್ಯಮ ಮಿತ್ರ ಮುಖೇನ ಆ ಎಲ್ಲ ಶಾಸಕ ಮಹನೀಯರಿಗೆ ತಿಳಿಸಲು ಇಚ್ಛೆಪಡ್ತೇವೆ. ಒಟ್ಟಾರೆ ನಮಗೆ ದಲಿತ ಸಮುದಾಯಗಳ ಐಕ್ಯತೆ ಮುಖ್ಯ. ಎಲ್ರಿಗೂ ಸಮಾಜದ ಪ್ರಮುಖ ವಾಹಿನಿಯಲ್ಲಿ ಬರುವಂತೆ ಆಗಬೇಕು ಎಂಬ ಸದಭಿಲಾಷೆ ನಮ್ಮದೂ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ವಿಶೇಷ ಯೋಜನೆಗಳನ್ನು, ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಂಥ ಭರವಸೆಯಿಂದ ಮತ್ತೊಮ್ಮೆ ಸರ್ಕಾರ ನಿರ್ಧಾರವನ್ನು ತುಂಬು ಹೃದಯದಿಂದ, ಒಕ್ಕೊರಲಿಂದ ಸ್ವಾಗತ ಮಾಡ್ತೇವೆ, ಬೆಂಬಲ ನೀಡ್ತೇವೆ. ಆ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಷ್ಟು ಯೋಗ್ಯತೆ ನಮ್ಮನ್ನಿಲ್ಲ ಅಂತ ತಿಳ್ಕೊಳ್ತೇವೆ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿ ಆದಂತಹ ನಿರ್ಧಾರ, ಅಲ್ಲಿರುವಂತಹ ಕಾನೂನು ತಜ್ಞರು ಅವರ ಪಾಂಡಿತ್ಯವನ್ನು ಎಷ್ಟು ಮಟ್ಟಿಗೆ ನಾವು ಪ್ರಶ್ನೆ ಮಾಡುವಂತಹ ಪಾಂಡಿತ್ಯ ನಮ್ಮಲ್ಲಿದೆ ಅಂತ ನಾನು ಕೂಡ ಹಾಕ್ಕೊಳ್ಬೇಕಾಗ್ತದೆ. ಖಂಡಿತವಾಗಿ ಅದಾಗಿ ಶುರುವಾತ ನಾನು ಹೇಳಿದೆ,
ಆಯಾ ಕಾಲಘಟ್ಟದಲ್ಲಿ ಇರುವಂಥ ಎಲ್ಲ ಸರ್ಕಾರಗಳು ಪಕ್ಷ ಭೇದವನ್ನು ನಾನು ಹೊರಗಿಟ್ಟು ಮಾತಾಡ್ತಾ ಇದ್ದೇನೆ. ಆಯಾ ಕಾಲಘಟ್ಟದಲ್ಲಿ ಬಂದಂಥ ಎಲ್ಲ ಸರ್ಕಾರಗಳು ದಲಿತ ಸಮುದಾಯಗಳನ್ನು ದಾರಿ ತಪ್ಪಿಸಿ ಅವರ ಐಕ್ಯತೆಯನ್ನು ಒಡೆದು ಚೂರು ಚೂರು ಮಾಡುವಂತಹ ಹುನ್ನಾರ ಮಾಡ್ತಾ ಇದೆ ಅಂತ ಮಾತನ್ನು ಖಂಡಿತವಾಗಿ ಹೇಳ್ತೇನೆ. ಆ ನಿಟ್ಟಲ್ಲಿ ನಾವೆಲ್ಲರೂ ದಲಿತ ಸಮುದಾಯದ ಸಹೋದರಗಳನ್ನು ಈ ಒಂದು ಹುನ್ನಾರವನ್ನು ಅರ್ಥಕೊಂಡು ನಮ್ಮ ಐಕ್ಯತೆಯನ್ನು ಕಾಪಾಡಿಕೊಂಡು ನಾವು ಸಹಬಾಳ್ವೆಯನ್ನು ಮಾಡ್ಕೋಬೇಕಾಗ್ತದೆ ಅಂತ ಒಂದು ವಿಚಾರವನ್ನು ಹೇಳ್ತೇನೆ. ಅದೇ ಅದಕ್ಕಾಗಿ ನಾನು ಯಾರಿಗೆ ಪಾಲು ಸಿಕ್ಕಿಲ್ಲೋ ಆ ಸಹೋದರಿಗೆ ಅದು ವಿಶೇಷ ಪ್ಯಾಕೇಜ್ಗಳನ್ನು ಸರ್ಕಾರ ಘೋಷಣೆ ಮಾಡಿ ಸರ್ವೆಗಳನ್ನು ಮಾಡಿ ವಿಶೇಷವಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರೀತಿಯಿಂದ ಲಾಭ ಸಿಕ್ಕಿಲ್ಲ. ಯಾವುದೇ ರೀತಿಯಿಂದ ಅವರಿಗೆ ಮೀಸಲಾತಿ ಇದೆ ಎಂಬ ಪರಿಕಲ್ಪನೆ ಕೂಡ ಇಲ್ಲ. ಅಂಥವರನ್ನು ಸರ್ಕಾರ ಗುರುತಿಸ್ಕೊಂಡು ವಿಶೇಷವಾದ ಒಂದು ಸರ್ವೆ ಮಾಡಿ ಅವರಿಗೆ ಸಿಗುವಂತೆ ಒಂದು ವಿಶೇಷ ಯೋಜನೆಗಳನ್ನು ರೂಪಿಸಲಿ ಅಂತ ನಾನು ಕೂಡ ಅದಕ್ಕೆ ನಾನು ಬೆಂಬಲ ಕೊಡ್ತೇನೆ ಮತ್ತು ಆಹ್ವಾನ ಹಾಗೆ ಆಗಿದೆ. ಆ ನಿಟ್ಟಲ್ಲಿ ಸರ್ಕಾರದ ವಿಶೇಷ ಮುತುವರ್ಜಿ ವಹಿಸಿ ಸ್ಪೆಷಲ್ ಪ್ಯಾಕೇಜ್ ಆಗಲಿ ಸ್ಪೆಷಲ್ ಸರ್ವೆ ಮಾಡಿ ಅವರನ್ನು ಫೋಕಸ್ ಮಾಡಲಿ. ಅದೇ ಹೇಳ್ದಂಗೆ ಒಂದು ಕುಟುಂಬದಲ್ಲಿದ್ದಾಗ ದೊಡ್ಡ ಸಹೋದರ ಏನು ಮಾಡ್ತಾವೆ ಅದೇ ಮಾಡ್ಕೊಂಡು ಹೋಗ್ತಿದೆ, ಹಂಗಾಗಿದೆ. ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಾಗ ಪಾಲ್ದಾರಿಕೆ ಸರಿಯಾಗಿ ಆಗಬೇಕು. ಅವನ ಅಧಿಕಾರದ ಒಂದು ದೊಡ್ಡ ತಿಂದ್ಬಿಡ್ತಾನೆ, ದೊಡ್ಡನಾಗಿದ್ದಾನೆ, ಎಲ್ಲ ಅನುಭವಿಸಿದ್ದಾನೆ, ಸಣ್ಣನಿಗೆ ತುಳಿತಾ ಇದ್ದಾನೆ. ಆದರೆ ಕೊನೆಗೆ ತಂದೆ ಪಾಲು ಬಂದಾಗ ಸಮಾನ ಹೆಂಗೆ ಹಂಚಿ ಹೋಗ್ತದೋ ಆ ರೀತಿ ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಾಗ ಮೀಸಲಾತಿಯಲ್ಲಿ ಗುರುತಿಸ್ಕೊಳ್ಳುವಂತಹ ಪ್ರಯತ್ನ ಮೊದಲಾಗಬೇಕು. ಅರೆ ಅಲೆಮಾರಿ ಗಂಟಿಚೂರರಾಯಿತು, ಶಳ್ಳಿಕ್ಯಾತರಾಯಿತು, ಹಂದಿಗೋಲರಾಯಿತು, ಇವ್ರಿಗೆ ಮೀಸಲಾತಿಯ ಒಂದು ಪರಿಕಲ್ಪನೆ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಅಂಥವ್ರನ್ನ ಸರ್ಕಾರ ಗುರುತಿಸಿ ವಿಶೇಷ ಸರ್ವೆ ಮಾಡಿ ಅವರಿಗೆ ಪ್ರಮುಖವಾಗಿರುವಂತಹ ವಿಶೇಷ ಯೋಜನೆ ನಿರೂಪಿಸಲಿ. ಹೌದು, 665 ಇದ್ದಾಗ ಆ 5 ಮಾಡಿದಾಗ 5 ಬರುವಂತಹ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ಕೂಡ ನಮಗೆ ವಿಶೇಷ ಕಾಳಜಿ ಇದೆ. ಅವರು ನಮ್ಮ ಸಮುದಾಯದ ಸಹೋದರ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾರಿಗೂ ಅನ್ಯಾಯ ಆಗಬಾರ್ದು. ನನ್ನ ಲಾಭಕ್ಕಾಗಿ ಇನ್ನೊಬ್ಬರೇ ಅನ್ಯಾಯ ಆಗುವಂತ ನಾನು ಬಯಸೋದಿಲ್ಲ. ಅವ್ರಿಗೂ ಲಾಭ ಆಗಲಿ, ಇನ್ನೊಬ್ಬರಿಗೂ ಲಾಭ ಆಗಲಿ. ಈಗ ಒಂದು ಸದಾಶಿವ ಆಯೋಗದ ರಚನೆ ಕೂಡ ಅಲ್ಲ, ಸಂಪೂರ್ಣ ಅಸಂವಿಧಾತ್ಮಕ ರೀತಿಯಲ್ಲಿ ಅದು ರಚನೆ ಆಯಿತು. ನಂತರ ಮಾಧವಸ್ವಾಮಿಯವರು 17% ಮಾಡಿದಾಗ ಸಂವಿಧಾತ್ಮಕವಾದ ಒಂದು ಏನು ಪ್ರಕ್ರಿಯೆ ಆಗಬೇಕತ್ತೋ ಅದು ಕೂಡ ಆಗಿರಲಿಲ್ಲ. ಯಾವುದು ಸಂವಿಧಾನ ಇಲ್ಲವೋ ಅದನ್ನು ನಾವು ಘೋಷಣೆ ಮಾಡಿದ ಮೇಲೆ ಅದಕ್ಕೆ ಯಾವ ರೀತಿಯಾದ ಸಂವಿಧಾತ್ಮಕವಾದ ಒಂದು ಬೆಂಬಲ ಸಿಗ್ತದೆ? ಚುನಾವಣಾ ಬರದಲ್ಲಿ ಅದರ ಲಾಭ ಪಡೆಕೊಳ್ಳೋಕ್ಕೆ ಘೋಷಣೆಯನ್ನು ಮಾಡ್ತಾರೆ ರಾಜಕೀಯ ಶಕ್ತಿಗಳು. ಅದಕ್ಕೆ ಹಿಂದೆ ಬೆಂಬಲದ ಬಿದ್ದು ಹೋಗ್ತದೆ. ಬಿದ್ದು ಹೋಗ್ತಂತಹ ಭರವಸೆ ಅವ್ರಿಗೂ ಇತ್ತು. ಹಾಗಾದರೆ ಮಾಧವಸ್ವಾಮಿ ಆಯೋಗವನ್ನು ರಚಿಸಿ ಮಾಡಿದಂತಹ ಸನ್ಮಾನ್ಯ ಕಾರಜೋಳ ಸಾಹೇಬ್ರೆ ಸದಾಶಿವ ಆಯೋಗದ ಬಗ್ಗೆ ಹೆಂಗೆ ಮಾತಾಡ್ತಾರೆ? ಯಾವ್ದು ಒಂದನ್ನು ಪ್ರತಿಪಾದಿಸಲಿ. ಹೀಗಾಗಿ ಒಟ್ಟಾರೆ ಅಲ್ಲ ಅಲ್ಲ ಅದಕ್ಕೆ ಅದಕ್ಕೆ ಅದೇ ವಿಷಯ ತಾನೆ ಅವು ಎರಡೂ ಸಂವಿಧಾತ್ಮಕವಾಗಿ ಮತ್ತು ಅಪ್ರಾಯೋಗಿಕವಾಗಿ ಇರುವುದರಿಂದ ಸನ್ಮಾನ್ಯ ಈಗಿರುವಂತಹ ಘನ ಸರ್ಕಾರ ನಾಗಮೋಹನ್ ದಾಸರ ಒಂದು ಆಯೋಗವನ್ನು ರಚನೆ ಮಾಡ್ತು. ಯಾಕಂದರೆ ಅಲ್ಲಿರುವಂತಹ ಲೋಪದೋಷಗಳು ಇಲ್ಲಿ ರಿಪೀಟ್ ಆಗಬಾರಂಥದ್ದು. ಆದರೂ ಇಲ್ಲಿ ಕೂಡ ಅದೇ ರಿಪೀಟ್ ಆಗಿದೆ. ಮತ್ತೆ ರಿಪೀಟ್ ಆದಾಗ ನಮ್ಮ ವಿರೋಧ ಆಗಿರೋದು. ನಾವೇನು ವಿರೋಧ ಮಾಡ್ತಾ ಇಲ್ಲ. ಆಯಾ ಕಾಲಘಟ್ಟಗಳಲ್ಲಿ ನಾ ಹೇಳ್ತಲ್ರಿ, ಆಯಾ ಕಾಲಘಟ್ಟ ಇರುವಂತಹ ಎಲ್ಲ ಸರ್ಕಾರಗಳು ದಲಿತ ಸಮುದಾಯದೊಂದಿಗೆ ಆಟ ಆಡ್ತಾ ಇದ್ದಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಆ ನಿಟ್ಟಿನಲ್ಲಿ ಎಲ್ಲ ದಲಿತ ಸಮುದಾಯ ಸಹೋದರಗಳು ಯಾವುದು ಈಗಿರುವಂತಹ ನಾವು ಮುಂಚೆ ಇದ್ದಂತಹ ಏನು ಇತ್ತೋ 15% ಏನು ಸರ್ಕಾರ ಮೀಸಲಾತಿ ಕೊಟ್ಟಿತ್ತೋ ಸಂಪೂರ್ಣವಾಗಿ ಸಮಸ್ತ ದಲಿತ ಸಮುದಾಯ ಒಂದು ಯೂನಿಟ್ ಆಗಿ ನೋಡ್ಕೊತೀವಿ, ಒಂದು ಘಟಕ ಅಂತ. ಅಲ್ಲಿ ಉಪಘಟಕಗಳು ಇರಲಿಲ್ಲ. ಹೀಗಾಗಿ ಆ ಒಂದು ಏನು ಪ್ರಕ್ರಿಯೆ ಇತ್ತು ಅದನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮಲ್ಲಿರುವಂತಹ ಐಕ್ಯತೆಯನ್ನು ಕಾಪಾಡ್ಕೊಳ್ಳಾಗ್ತದೆ. ಒಳ ಮೀಸಲಾತಿ ಒಳ ಪಂಗಡಗಳಲ್ಲಿ ಘರ್ಷಣೆ ತಪ್ತದೆ. ಏನಾದರೂ ನೋವುಗಳಿತ್ತಪ್ಪ ಅಂದ್ರೆ ಅದನ್ನು ನಾವು ಕೂತ್ಕೊಂಡು ಸರ್ಕಾರ ಮೇಲೆ ಎಲ್ಲರೂ ಸೇರಿ ಒತ್ತಡ ಹಾಕಿ ವಿಶೇಷ ಪ್ಯಾಕೇಜ್ಗಳ ಮುಖೇನ ಅವರೆಲ್ಲರ ಮೇಲೆ ಎತ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ನಾವು
ವಿಚಾರ. ಖಂಡಿತವಾಗಿಯೂ ಆ ನಿಟ್ಟಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳ ತೆಗೆದುಕೊಂಡು ಸರ್ಕಾರ ಮತ್ತು ರಾಜ್ಯಪಾಲರಿಗೆ ನೀವು ಕೂಡ ತೆಗೆದುಕೊಂಡು ಹೋಗಿದ್ದೇವೆ. ಅವರ ನೋವನ್ನು ಅವ್ರ ಮುಂದೆ ಹೇಳಿದ್ದೇವೆ. ನಾವೇ ಯಾಕಂದರೆ ದೊಡ್ಡ ಸಮುದಾಯದ್ದು ಸಣ್ಣವ್ರಂತ ಸಣ್ಣ ಸಹೋದರ ತೊಗೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದಲ್ಲೂ ಇದೆ. ಇದು ನಮ್ಮ 5% ಸೀಟ್ಸ್ ಆಗಲೇ ನಮ್ಮ ಶಿವಶಿವಸರು ಕೇಳ್ದಂಗೆ 5%ಅಲ್ಲೇ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಾಕಿದ್ದಾರೆ. ನಮ್ಮ ಭರಾಟೆಯಲ್ಲಿ ಈಗ ನಾವು ಅವ್ರ ಬಲಾಟ ನಾವು ಹೇಳ್ತಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಕೂಡ ಏನು ಹೇಳ್ತಿದ್ದೇವೆ, ಅವರಿಗೆ ವಿಶೇಷವಾದ ಸ್ಥಾನಮಾನ ಕಲ್ಪಿಸ್ರಿ, ವಿಶೇಷ ಪ್ಯಾಕೇಜ್ ಕೊಡಿ, ಕನಿಷ್ಠ ಪಕ್ಷ ಅವ್ರಿಗೆ ಗುರುತಿಸುವಂಥದ್ದು ಪ್ರಯತ್ನ ಆಗಲಿ ಅಂತ ಒಂದು ಅದನ್ನೇ ಹೇಳ್ತಾ ಇರೋದು. ಅಂದರೆ ಯಾರು ಅಲೆಮಾರಿ ಅಂದರೆ ಯಾರು ಹಿಂದುಳಿದಾರೆ ಅವರಿಗೆ ಮುಂದೆ ಕೊಡ್ರಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಹಂಗಿದೆ. ಅದಕ್ಕೆ ಆ ನಿಟ್ಟಲ್ಲಿ ಇಲ್ಲಿ ಮಾಡಿಕೊಂಡು ನೀವು ನಿಮಗೆ ತಿಳಿದಂಗೆ ಮಾಡಿದ್ದಾರೆ ಅಂದರೆ ಸರ್ಕಾರ ತಿಳಿದಂಗೆ ಮಾಡಿದರೆ ಈ ರೀತಿ ಕೋರ್ಟ್ಗಳು ಬಿದ್ದು ಹೋಗುತ್ತೆ. ಇವತ್ತು ಯಾಕೆ ಇವರು ಮಾಡ್ಲಿಕ್ಕೆ ಮೊನ್ನೆ ನಾವು ಬೆಂಗಳೂರಲ್ಲಿ ಅವರೇ ಸಮುದಾಯದ ಕರೆದಾಗ ಬಂದಂಥ ಬರೀ 5 ಜನಕ್ಕೂ ಕೂಡ ಸ್ವಂತ ಖರ್ಚಿಂದ ಬರುವಂಥ ಸಾಮರ್ಥ್ಯ ಇರಲಿಲ್ಲ. ಸ್ವಂತ ಖರ್ಚು ಬರೋ ಸಾಮರ್ಥ್ಯನೂ ಇರಲಿಲ್ಲ. ಅದರಲ್ಲಿ ಒಬ್ಬ ವ್ಯಕ್ತಿ BA ಆದವನು, ಒಬ್ಬನೇ ವ್ಯಕ್ತಿ ಮಾಸ್ಟರ್ಸ್ ಕ್ವಾಲಿಫಿಕೇಷನ್ ಕಾಣದೇ ಇಲ್ಲ, ಅಲ್ಲಿ ಡಿಗ್ರಿನ ಮುಟ್ಟಾಗಿಲ್ಲ, ಎಷ್ಟೋ ಮಂದಿ SLC ಪಾಸ್ ಆಗ್ತಾಯಿಲ್ಲ. ಹೀಗಾಗಿ ಅವರು ಬರದೇ ಇರ್ರಿ, ಒಬ್ಬ ಜವಾಬ್ದಾರಿತ ನಾಗರಿಕರಾಗಿ ಅವ್ರಿಗೆ ತೆಗೆದುಕೊಂಡು ಅವ್ರ ಪರವಾಗಿ ಮಾತಾಡುವಂಥ ಧರ್ಮ ಕೂಡ ನಮ್ಮದಂತ ನಾವು ಜೊತೆಗೆ ಇರದೇ ಇರಲಿ ಅವ್ರ ಪರವಾಗಿ ಮಾತಾಡಬೇಕು ಅನ್ನೋ ನೈತಿಕತೆ ನಮ್ಮಲ್ಲಿ ಇರಬೇಕು. ಆ ವಿಷಯನ ಪ್ರತಿಫಲಿಸ್ತೇವೆ.